ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಸ್ಟ್ ವ್ಲಾಗ್ ಮಾಡ್ತಿದ್ದೀನಿ. ಫಸ್ಟ್ ವ್ಲಾಗಲ್ಲೇ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ನೋಡೋಣ. ನಾನು ನನ್ನ ತಮ್ಮ ಸೇರಿ ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ. ನನ್ನ ತಮ್ಮ ಶರತ್ ಅಂತ. ಎಲ್ಲ ಅವನೇನು ಮಾಡ್ತಿಲ್ಲ, ನಾನೇ ಮಾಡ್ತಿರೋದು. ಸೊ ಬಿರಿಯಾನಿಗೆ ಬೇಕಾಗಿರೋದು ಎಲ್ಲ ಐಟಮ್ಸ್ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ. ಚಿಕನ್ ಆಲ್ರೆಡಿ ವಾಶ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಎಣ್ಣೆ ಹಾಕ್ತೇನೆ. ಬಿರಿಯಾನಿ ಎಲೆ, ಸೊ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ ಲವಂಗು ತೋರಿಸಿ, ಅಷ್ಟೇ. ಮಿಕ್ಸ್ ಇಲ್ಲ ಬೇಡ. ಸೊ ಬಾಯ್ ಕಡೆ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಗೊತ್ತಿಲ್ಲ ಹೇಗಿದೆ ಅಂತ. ನೋಡಿ, ಶುಂಠಿ ಬೆಳ್ಳುಳ್ಳಿನ ಹಾಗೆ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಜೊತೆಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಂಡ್ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಉತ್ತರ ಕರ್ನಾಟಕದವರು, ಹಾಗಾಗಿ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ತಿದ್ದೀನಿ. ಇದು ಕಮ್ಮಿನೇ, ಮತ್ತೆ ಹಾಕಬೇಕಲ್ವ, ಅದಕ್ಕೆ ನೀರಿಡಿ ಒಂಚೂರು. ಸೊ ಇಲ್ಲಿ ಆಲ್ರೆಡಿ ಎಣ್ಣೆ ಹೀಟ್ ಆಗಿರೋದ್ರಿಂದ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಸೊ ಈರುಳ್ಳಿ ಯಾವತ್ತೇ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕೋಬೇಕು. ಸೊ ಈರುಳ್ಳಿ ಫ್ರೈ ಆಗಕ್ಕೆ ಬಿಡ್ತೀನಿ. ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಆಲ್ರೆಡಿ ಈರುಳ್ಳಿ ಫ್ರೈ ಆಗಿದೆ ನೋಡಿ. ಇವಾಗ ಟೊಮ್ಯಾಟೋಸ್ ಹಾಕ್ತೀನಿ. ಟೊಮ್ಯಾಟೊ ಹಾಕಿದ್ದೀನಿ ಈರುಳ್ಳಿ ಆದಮೇಲೆ. ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಫ್ರೈ ಆಗ್ತಾ ಇದೆ. ರುಬ್ಬಿಟ್ಕೊಂಡಿರೋ ಕೊತ್ತಂಬರಿ ಪುದೀನ ಪೇಸ್ಟ್ನ ಇದಕ್ಕೆ ಹಾಕೊಳ್ತೀನಿ. ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಎಲ್ಲ ಗ್ರೀನ್ ಆಗಿದೆಯಲ್ಲ, ಇದೆಲ್ಲ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಆಯಿತಾ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ನಾನು ಸ್ವಲ್ಪ ಖಾರಕ್ಕೆ ಹಾಕೊಳ್ತು ಕಲರ್ಗೆ. ಆಮೇಲೆ ನೋಡಿ ಇಲ್ಲಿ ಕೊರಿಯಂಡರ್ ಪೌಡರ್ ಹಾಕ್ಕೊಳ್ತೀನಿ. ನಾನು ಮನೇಲಿ ಮಸಾಲ ಮಾಡಿಲ್ಲ ಇವತ್ತು, ಇತ್ತು ಸ್ಟಾಕ್, ಲಾಸ್ಟ್ ಟೈಮೇ ಖಾಲಿ. ಧನಿಯಾ ಮಸಾಲ ಹಾಕ್ಕೊಂಡಿದ್ದು. ಇವಾಗ ಬಿರಿಯಾನಿ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂಚೂರು ಗರಂ ಮಸಾಲ, ಇಲ್ಲಿ ಏನಂದರೆ ಗೊತ್ತಾ, ನನ್ನ ತಮ್ಮಂಗೆ ಬಿರಿಯಾನಿ ಅಂದರೆ ಅಷ್ಟು ಇಷ್ಟ ಇಲ್ಲ. ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನನ್ನ ತಮ್ಮಂಗೆ ಅಷ್ಟು ಇಷ್ಟ ಇಲ್ಲ. ಅವನೇನಂದರೆ ಚಿಕನ್ ಸಾಂಬಾರು ತಿಂತಾನೆ.
ಸೊ ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ನಿಂಗೆ ಚಿಕನ್ ಸಾಂಬಾರು ಮಾಡಬೇಕಾ ಇವಾಗ? ಅಲ್ಲ, ನಾನು ಬಿರಿಯಾನಿ ಮಾಡ್ಕೊಡೋದಲ್ಲದೆ ಇವನಿಗೆ ಚಿಕನ್ ಸಾಂಬಾರು ಬೇರೆ ಮಾಡ್ಕೊಡ್ಬೇಕಂತ. ಈರುಳ್ಳಿ ಟೊಮೆಟೊ ಕೊಯ್ಕೊಡಿ, ಅಷ್ಟೇ ಅಷ್ಟೇ ಅಷ್ಟೇ, ಬರೀ ಕೊಯ್ದು ಕೊಡೋದಷ್ಟೇ, ಮಿಕ್ಕಿದೆಲ್ಲ ಎಫರ್ಟ್ಸ್ ನಾನೇ ಹಾಕಬೇಕು. ಸರಿ ಬನ್ನಿ ಈ ಕಡೆ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಬೋದು ನೀವು, ಆಯಿಲ್ ಎಲ್ಲ ಆಚೆ ಬಂದಿದೆ. ಓಕೆನಾ? ಈ ಟೈಮಲ್ಲಿ ಇಟ್ಕೊಂಡಿರೋ ಚಿಕನ್ ಪೀಸಸ್ನ ಹಾಕೋಬೇಕು. ಚಿಕನ್ ಪೀಸಸ್ ಹಾಕೊಂಡ್ಮೇಲೆ 1.5 ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ವಾಟರ್ ಬಿಡಬೇಕು, ಮೀನ್ ಚಿಕನ್ನಲ್ಲಿರೋ ನೀರೆಲ್ಲ ಆಚೆ ಬರಬೇಕು. ಸೊ ಚೆನ್ನಾಗಿ ಕಲಿಸಿದ್ಮೇಲೆ ನೋಡಿ ಈ ಥರ ಫ್ರೈ ಆಗೋದು ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಏನ್ ತಿಳ್ಕೊಳ್ತೀಯೋ? ಹೌದು, ಅದು ನಿಜ. ಏನಾದ್ರೂ ನಮಗ್ ಗೊತ್ತಿಲ್ಲ ಅಂದ್ರೆ ನಮಗ್ ಗೊತ್ತು. ನಾನು ಅಡ್ಗೆ ಹೇಗೋ ಮಾಡ್ತೀನಿ, ಚಿಕನ್ ಬಿರಿಯಾನಿ, ಮಟನ್ ಎಲ್ಲ ತಿನ್ನಲ್ಲ ನಾನು, ಚಿಕನ್ ಅಂದ್ರೆ ತುಂಬಾ ಇಷ್ಟ. ಎಗ್, ಚಿಕನ್, ವೆಜ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ವೆಜ್ ಬಿರಿಯಾನಿ ಹೇಳ್ತೀನಿ ಹೇಗೆ ಮಾಡೋದು. ಸೊ ನೋಡಿ, ಚಿಕನ್ ಈ ತರ ಆಗಿದೆ. ಸೊ ಎಷ್ಟು ಗ್ಲಾಸ್ ರೈಸ್ ತಗೊಳ್ತೀವಂತ ಅದ್ರ ಮೇಲೆ ಡಿಪೆಂಡ್ ಆಗಿ ನೀರು ಹಾಕೋಬೇಕು. ನೋಡಿ, ಚಿಕನ್ ಫ್ರೈ ಆಗ್ತಾ ಇದೆ. ನೋಡಿ, ಫುಲ್ ಚಿಕನ್ನ ಫ್ರೈ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಚಿಕನ್ ಬಿರಿಯಾನಿಲಿ ನಾವು ಫುಲ್ ಫ್ರೈ ಮಾಡ್ಕೊಳಕ್ ಆಗೋದೇ ಇಲ್ಲ. ಪೀಸಸ್ ತುಂಬಾ ಸಾಫ್ಟ್ ಆಗಿ ಬ್ರೇಕ್ ಆಗ್ಬಿಡುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಫ್ರೈ ಮಾಡ್ಕೋಬೇಕು. ಇವನು ಮಾಡ್ತಾನೆ ಚಿಕನ್ ಬಿರಿಯಾನಿ, ಅನ್ನ ಸಾಂಬಾರ್ ಮಾಡ್ತಾನೆ, 2 ಅವರ್ ಕಿಚನ್ ಅಲ್ಲಿ ನಿಂತ್ಕೊಂಡು ಮಾಡ್ತಾನೆ. ಗೊತ್ತಲ್ಲ ಗೈಸ್, ಬಾಯ್ಸ್ ಎಷ್ಟು ಕಷ್ಟಪಡ್ತೀವಿ ಅಂತ. ಎಲ್ಲ ಸ್ಲೋ ಆಗಿ ಮಾಡಕ್ಕಾಗೋದು, ಎಲ್ಲ ಸ್ಲೋನೇ. ಊಟ ಮಾತ್ರ ಹಿಂಗೆ ಇಟ್ಕೊಂಡು ಒಳಗಡೆ ಸ್ಪೀಡ್ ಆಗಿ ಹೋಗುತ್ತೆ, ಮಾಡೋದೆಲ್ಲ ಸ್ಲೋ. ಅಷ್ಟೇ. ಸೊ ಇವಾಗ ಚಿಕನ್ ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗಿದೆ. ಓಕೆನಾ? ಫ್ರೈ ಆಗ್ಬಿಟ್ಟಿದೆ, ಆಲ್ಮೋಸ್ಟ್ ಅಲ್ಲಿ ಫ್ರೈ ಆಗ್ಬಿಟ್ಟಿದೆ, ವಾಟರ್ ಬಿಡ್ತಾ ಇದೆ. ಅಷ್ಟು ಕಷ್ಟಪಟ್ಟು ಮಾಡೋದನ್ನ ತಿಂತೀರ ಅಂದ್ರೆ ಹೆಂಗೆ ಗೈಸ್? ಅದಕ್ಕೆ ಬೇಗ ಬೇಗ ತಿನ್ಬಿಡ್ಬೇಕು. ಅಲ್ಲಿ ಗಾಯ್ಸ್ ಮಾತ್ರ ಇಲ್ಲ, ಗರ್ಲ್ಸು ಇದ್ದಾರೆ ಅಲ್ವಾ? ಪರವಾಗಿಲ್ಲ, ನಾನು ಬಾಯ್ಸ್ ಗೆಲ್ಸಿಗೆ. ಸೊ ಈ ಗ್ಲಾಸ್ ಅಲ್ಲಿ ನಾನು ರೈಸ್ ತಗೊಂಡೆ, 2 ಗ್ಲಾಸಸ್ ರೈಸ್ ತಗೊಂಡೆ. ಎಷ್ಟು ತಗೊಂಡೆ? 1.5 ಗ್ಲಾಸ್ ರೈಸ್ ತಗೊಂಡ್ವಿ. ಸೊ 1.5 ಗ್ಲಾಸ್ಗೆ 3 ಗ್ಲಾಸಸ್ ಆಫ್ ವಾಟರ್ ಹಾಕ್ತೀವಿ. ಓಕೆನಾ? ಸೊ 1 ಗ್ಲಾಸ್ ವಾಟರ್ ಹಾಕ್ತಾ ಇದ್ದೀನಿ. ಕೊಡಿ, ನಾನು ಈಸ್ ಜಸ್ಟ್ ಹೆಲ್ಪರ್ ಗೈಸ್ ಅಂಡ್ ಗರ್ಲ್ಸ್. ಹಿ ಈಸ್ ಜಸ್ಟ್ ಹೆಲ್ಪರ್, ಹೆಲ್ಪ್ ಮಾಡ್ತಾನೆ ಅಷ್ಟೇ. ವಿಡಿಯೋ ಮಾಡ್ತಿರೋದು ಕೂಡ ನನ್ನ ಬ್ರದರೇ ಗೈಸ್. ಗರ್ಲ್ಸ್ ವಿಡಿಯೋ ಮಾಡ್ತಿದ್ದಾರೆ ಗೊತ್ತಾ, ನನ್ನ ದೊಡ್ಡಣ್ಣ, ಇವ್ ನನ್ನ ಚಿಕ್ಕ ತಮ್ಮ. ಇವಾಗ ಸರಿ ಗಾಯ್ಸ್, ಇವಾಗ ಏನ್ ಗೊತ್ತಾ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. ಯಾಕಂದ್ರೆ ರೈಸ್ ಹಾಕ್ತೀವಲ್ಲ. ಒಂಚೂರು ಇದು ತಗೊಂಬ, ಕಸ್ತೂರಿ ಮೇಥಿ. ಓಕೆ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಚಿಕನ್ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡ್ತೀನಿ. 3 ಗ್ಲಾಸ್ ಆಫ್ ವಾಟರ್ ಹಾಕಿದ್ದೀನಿ, ಚಿಕನ್ ಬೇಯ್ತಿದೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ತೀವಿ. ಓಕೆನಾ? ಕಸ್ತೂರಿ ಮೇಥಿ ಹಾಕೊಂಡ್ರೆ ಚಿಕನ್ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗ್ ಬಂದಿದೆ ಟೇಸ್ಟ್. ಇವಾಗ ಬರುತ್ತೆ ಉಪ್ಪು ನೋಡು, ನೋಡಿ ಉಪ್ಪು ನೋಡ್ತಾನಂತಮ್ಮ. ಯೂಟ್ಯೂಬ್ ರಿಯಾಕ್ಟ್ ಮಾಡಿ. ಸೂಪರಾ? ಹೆಂಗೆ? ಪರ್ಫೆಕ್ಟ್. ಸೊ ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋ ರೈಸ್ ಹಾಕ್ತಾ ಇದೀವಿ. ಕುಕ್ಕರ್ ತುಂಬೋಗ್ಬಿಟ್ಟಿದೆ. ಎರಡು ಗ್ಲಾಸ್ 1.5 ಗ್ಲಾಸ್ ರೈಸ್ಗೆ ಫ್ರೆಂಡ್ಸ್ 1 kg ಬಿರಿಯಾನಿ ಚಿಕನ್ ಹಾಕೊಂಡಿದ್ದೀವಿ.
ರೈಸ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೋಡಿ. ಇದು ಚಿಕನ್ ಬಿರಿಯಾನಿ, ರೆಡ್ ಚಿಕನ್ ಬಿರಿಯಾನಿ, ಯಾಕಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಕ್ಲೋಸ್ ಮಾಡಿ ಲಿಡ್ನ. 3 ವಿಸಿಲ್ ಸಾಕು. ಮುಗೀತು. 3 ವಿಸಿಲ್ಗೆ ಚಿಕನ್ ಬಿರಿಯಾನಿ ಆಗುತ್ತೆ. ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿದೆ ಅಂತ. ಬಾಯ್ ಬಾಯ್. ಆಫ್ಟರ್ 3 ವಿಸಿಲ್ ಮತ್ತೆ ಕಂಟಿನ್ಯೂ ಮಾಡೋಣ. ಅಷ್ಟೇ. ಈ 3 ಓಕೆ ಫ್ರೆಂಡ್ಸ್, ಇವಾಗ 3 ವಿಸಿಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿದ್ದೀವಿ. ಬಿರಿಯಾನಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಬಿರಿಯಾನಿ ಆಗಿದೆಯಲ್ಲ ನೋಡೋಣ. ಪ್ಲೇಟ್ ತಗೊಳ್ಳೋ, ಆಗಿದ್ರೆ ಸರ್ವ್ ಮಾಡ್ತೀನಿ. ಆಗಿರುತ್ತೆ. ಆಹಾ, ಬಿರಿಯಾನಿ ರೆಡಿ. ಘಮ 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 ಬಿರಿಯಾನಿ ರೆಡಿ. ಘಮ ಘಮ ಬಿರಿಯಾನಿ. ಮಿಕ್ಸ್ ಮಾಡಬೇಕು. ಇವಾಗ ಬಿರಿಯಾನಿನ ಮಿಕ್ಸ್ ಮಾಡಬೇಕು. ರೆಡ್ ಕಲರ್ ಬಿರಿಯಾನಿ ರೆಡಿ ಆಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಬಿರಿಯಾನಿ ರೆಡಿ ಆಗಿ ಆಲ್ರೆಡಿ ತಟ್ಟೆಗೆ ಬಂದಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಬರೋ, ನಾನು ಟೇಸ್ಟ್ ಮಾಡ್ಬೋದು. ಹೇಳ್ತೀನಿ. ಉಪ್ಪು ಖಾರ, ಸಾಫ್ಟ್ ಪೀಸ್ ಕೂಡ ತುಂಬಾ ಸಾಫ್ಟ್ ಆಗಿ ಬಂದಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಜಾಸ್ತಿ ತಿನ್ನಲ್ಲ, ಇವತ್ತು ತಿಂತೀನಿ. ವಾಯ್ಸ್, ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಗೊತ್ತಿಲ್ಲ ಹೇಗೆ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ, ಬಟ್ ಖಂಡಿತ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದ್ರೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ, ನಾವೊಂದು ತಿದ್ಕೊಳ್ತೀವಿ. ಬಿಕಾಸ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಿರೋದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ.